14 ಮಂದಿ ಮಂತ್ರಿಗಳು ರೊಕ್ಕ ತಗೊಂಡ್ ಅಲ್ಲೆಲ್ಲ ಕೂತಾರೆ. ಇಡೀ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು. ಕಲ್ಲು ಒಗ್ಯಾರ ಅವರು, ಚಪ್ಪಲಿ ಒಗ್ಯಾರ ಅವರು, ಹಿಡ್ಕೊಂಡು ಹೋಗುದು ನಮ್ಮ ಮಂದಿ. ಅದ್ ಹೆಸರು ಗುಲಾಲ್ ಹಾಕಿರ್ತಾರ, ಅಲ್ಲಿ ನಾವು ಕೇಸರಿ ಗುಲಾಲ್ ಅದೇ ಸಾಬರದ ಮತ್ತ ನಾಮದಿದ್ರ ಹಿಂಗ್ ತೆಗೆದು ಹಿಡಿತಾನೆ. ಅವ್ರು ಕೇಳ್ತಾರ, ನಿನ್ನೆ ಯತ್ನಾಳವರಿಗೆ ಹೊರಗೆ ಹಾಕ್ಯಾರ, ಅವ್ರು ಯಾಕೆ ಬರ್ತಾರೆ? ನಿಮ್ಗೆ ನನ್ನ ಅಂಜಿಕೆ ನಿಮ್ಗೆ ಯಾಕೆ ಗೊತ್ತೈತ್ರಿ ಸಿದ್ದರಾಮಯ್ಯ ಪಾಪ. ಎಲ್ಲ ಹಿಂದೂಗಳ ರಕ್ಷಣೆ ಐತೆ, ಹಿಂದೂಗಳ ಕೊಲೆ ಆಗ್ತಾ ನೋಡ್ರಿ. ಇವತ್ತು ಹುಬ್ಳಿಯಾಗ ಒಂದು ಲವ್ ಜಿಹಾದ್ ಆಗೈತಿ. ಆ ಮದ್ರಸಾಗಳೇನ್ ಅದಾವಲ್ಲ, ಅಲ್ಲಿ ಕಂಪ್ಯೂಟರ್ ಕೊಡೋರತ್ತ. ನಾ ಕೇಳಿದೆ, ಮದ್ರಸಾಗಳಿಗೆ ಕಂಪ್ಯೂಟರ್ ಕೊಟ್ಟೇನ್ ಬಾಂಬ್ ಹೆಂಗ್ ಮಾಡೋದು ಕಲ್ಸೋರದ್ರಿ ಏನೋ? ಆ ವಿದೇಶಕ್ಕೆ ಹೋಗಿ ಏನ್ ಕಲ್ಸ್ ಬರ್ತಾರ? ಅಲ್ಲಿ ISI ಪಾಕಿಸ್ತಾನ ದೊಡ್ಡ ಸಂಪರ್ಕ ಮಾಡಿ ಮತ್ತ ಇಲ್ಲಿ ಬಂದು ನಮ್ಮ ದೇಶದ್ರೋಹಿ ಕೆಲಸನೇ ಆಗುದು. ಇವತ್ತು ನೋಡ್ರಿ ನಮ್ಮ ರಾಜ್ಯದಾಗ ಅವ್ರು ಎಷ್ಟು ತಲೆ ಮ್ಯಾಗ ಕೂತಾರ. ಈಗ ಇವೆಲ್ಲ ಸ್ಕೀಮ್ ನೀವು ನೋಡ್ಬಿಟ್ರೆ, ಮತ್ತ ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಮತ್ತು ಅವರು ಸ್ಟಾರ್ಟ್ಅಪ್ ಮಾಡ್ತಿದ್ರ 3 ಲಕ್ಷ ರೂಪಾಯಿ ಕೊಡ್ತಾರ. ನಮ್ಮ ಯಾರು ಹಿಂದುಳಿದವ್ರು ದಲಿತರು ಯಾವ ಯೋಜನೆ ಐತೇನ್ರದು? ಇದೆಲ್ಲ ನೀವು ವಿಚಾರ ಮಾಡ್ಬೇಕಲ್ಲ. ಬರೀ 2,000 ಕೊಡ್ತಾರೆ, 2,000 ಕೊಡ್ತಾರೆ, ಮಳ್ಳಿ ಅನ್ನೋ ಅದನ್ನೇ ಬಸ್ನಾಗ ಹೋಗ್ರಿ, ಆ ಕಡೆ ಅಕ್ಕಿ ಮನೆಗೆ ಹೋಗ್ಲಕ್ಕ, ಮಾವನ ಮನೆಗೆ ಹೋಗ್ಲಕ್ಕ, ಅಕ್ಕನ ಮನೆಗೆ ಹೋಗ್ಲಕ್ಕ. ಡಿಕೆಶ್ ಕುಮಾರ್ ಹೇಳ್ತಾನ, ಕಾಕಾ ಸಾಗುದು ಫ್ರೀ, ಮಾದಪ್ಪಗೂ ಫ್ರೀ, ನಾನು ಹೇಳ್ತಿದ್ದು ಫ್ರೀ. ಇದರಿಂದ ಏನೋ ಅಭಿವೃದ್ಧಿ ಆಗ್ತತನ್ರಿ. ದುಡಿಯೋ ಕೈಗಳಿಗೆ ಕೆಲಸ ಕೊಡ್ರಿ, ದುಡಿಸ್ರಿ. ಯಾರು ಅತಿ ಬಡವ್ರ ಕೊಡ್ರಿ. ಮಕ್ಳಿಗೆ ಗೊತ್ತ 4 ಲಕ್ಷ ನೌಕರಿ ಕೊಟ್ಬಿಟ್ಟೆ ಅದು ಸಾಕು ಪಾಪಾರು. ಅಲ್ಲಿಂದ ಇನ್ನೊಂದ್ ಏನ್ ಡೇಂಜರ್ ಕೆಲಸ ಮಾಡ ಜಮೀರಮ್ಮ 1,000 ಮುಸ್ಲಿಂ ಹುಡುಗರಿಗೆ PSI ಕೋಚಿಂಗ್ ಇರ್ತಾರೆ. ಉಳ್ಕಿದವ್ರು ಎಲ್ಲ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಸಾಬ ಗಡ್ಡ ಬಿಡ್ಕೊಂಡು ಅಂತ PSI 1-2 ಪೊಲೀಸ್ ಸಾಬ್ರ ಹಾಕದ್ರ ಊರಾಗ ಜೀವನ ಮಾಡ್ಲಕ್ ಆಗ್ತತನ್ರಿ? ದಿನ 1 ಸಾವಿರ ಜಿಗಿದಾಡಿ ನಿಮ್ಯಾಗ ಹೊಡೆದಾಡಿ ಚಲ್ ಮಾಡ್ತಾರ. ಯಾಕಂದ್ರೆ ಸಾಬನೇ महबूब साहब हमारे PSI है, रजनी साहब हमारे PSI है. ಹಿಂಗಾಗಿ ನೋಡ್ರಿ, ಅದಕ್ಕೆ ಅಂಬೇಡ್ಕರ್ ಅವರು ಅವಾಗ ಹೇಳ್ಬಿಟ್ಟಾರ. ಅಂಬೇಡ್ಕರ್ ಅವ್ರು ಹೇಳಿದ್ರು, ಭಾರತ ಪಾಕಿಸ್ತಾನ 2 ಭಾಗ ಮಾಡೋದಿದ್ರ ನೋಡ್ರಿ. ಅಂಬೇಡ್ಕರ್ ಎಷ್ಟು ಮುಂದಿನ ಭವಿಷ್ಯ ಕಂಡಿಡುವಂತವ್ರು. ಮುಂದೆ ಭಾರತನಾಗ ಏನಾಗ್ತಿತ್ತು ಅನ್ನೋದು 1944 ಹೇಳಿದ್ರು. ಭಾರತ ಪಾಕಿಸ್ತಾನ 2 ರಾಷ್ಟ್ರ ಮಾಡ್ತಿದ್ರೆ ಭಾರತದಲ್ಲಿಯ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನ ಭಾಗದಾಗ ಬರುವಂತ ಕೊನೆ ಹಿಂದೂ ಭಾರತಕ್ಕೆ ಬರ್ಬೇಕು. ಯಾರು ಹೇಳಿದ್ದು? ಅಂಬೇಡ್ಕರ್ ಹೇಳಿದ್ದು. ಮೋದಿಯವ್ರು ಹೇಳಿದ್ದಲ್ಲ, ವಾಜಪೇಯಿ ಅವ್ರು ಹೇಳಿದ್ದಲ್ಲ, ಅದ್ವಾನಿ ಅವ್ರು ಹೇಳಿದ್ದಲ್ಲ. ಯಾಕೆ ಹೇಳಿದ್ರು? ಅಂಬೇಡ್ಕರ್ ಹೇಳ್ತಾರೆ, ಎಲ್ಲಿವರೆಗೆ ಮುಸಲ್ಮಾನರು ದೇಶನಾಗ ಇರ್ತಾರೋ ಆ ದೇಶದಲ್ಲಿ ಅವರು ಪ್ರೀತಿಯಿಂದ ಶಾಂತಿಯಿಂದ ಇರುವುದಿಲ್ಲ. ಅವ್ರು ಯಾವಾಗಲೂ ಕಲ್ಲು ಹೊಡ್ಕೋತಿ ಇರೋರು. ಈಗ ಆಗೈತಲ್ಲಿ ಕರೆ ಆಗಲಕತ್ತಲ್ಲಿ. ಈಗ 10% ಅದಾರ ಅವರು. ನೀವು ನಾಳೆ 35-40% ಆಯ್ತಂದ್ರ ಒಬ್ಬ ಗ್ರಾಮ ಪಂಚಾಯತ್ ನೀವು ಯಾರು ಆಗುದಿಲ್ಲ, ಒಬ್ಬ MLA ಆಗುದಿಲ್ಲ. ಕಾಶ್ಮೀರ್ನಾಗ ಏನ್ರ ಒಬ್ಬ ಹಿಂದೂ MLA MP ಆಗಕ್ ಸಾಧ್ಯ ಐತಲ್ಲ. ಇವತ್ತು ನೋಡ್ರಿ ದಾವಣಗೆರೆಗೆ ಹೆಂಗ್ ಮಾಡಿದ್ರು ಮೊನ್ನೆ ನಾಟಕ ಅವರು. ನಮ್ಮ 80,000 ಓಟದ ನಮ್ಗೆ ಕೊಡ್ಬೇಕಂದ್ರು. ನಮ್ಮ ಬಿಜಾಪುರದಾಗ ನಾ ಏನ್ ಆರ್ಟ್ಸ್ ಬರ್ತಿಲ್ಲ, 2,80,000 ಏನಿಂದ್ರು ಮರ ನಾವು ಹೋದ್ನಾಗ 1,26,000 ಓಟ್ ಅದಾರ ನಮ್ಮ ಮತಕ್ಷೇತ್ರದಾಗ. ಸಿದ್ದರಾಮಯ್ಯ ಏನ್ ಹೇಳಿದ್ರಲ್ಲ, ಜಾತಿ ಬಿಡ್ರಿಪ್ಪ, ಜಾತಿ ಬಿಡ್ರಿ. ಸಿದ್ದರಾಮಯ್ಯನವ್ರ ಹಾಲ್ ಮತಕ್ಕೆ ಏನ್ ಮಾಡ್ಯಾರ ಹೇಳ್ರಿ? ಒಂದು ಕುರಿ ಸಾಕಾಣಿಕೆ ಮಾಡೋರು 10 ಲಕ್ಷ ಸಬ್ಸಿಡಿ ಕೊಡ್ತಂತ ಏನಾದ್ರು ಘೋಷಣೆ ಮಾಡಿದ್ರನ್ರಿ? ಆ SC/ST ಪಾಪ ಜನರು ರೊಕ್ಕನೇ ತಿಂದ್ಬಿಟ್ಟು ಪುಣ್ಯಾತ್ಮ. ಆ SC/ST ಮಂತ್ರಿಗಳು ಸಹಿತ ಕೊಡುದಿಲ್ಲ. ನಾ SC ಮಾಧವಪ್ಪ ಕೇಳ್ದನ, ಈಗ 40,000 ಕೋಟಿ ರೂಪಾಯಿ SC/ST ಜನಾಂಗದ ರೊಕ್ಕ ಅವ್ರ ಕಾಲನಿ ಕೊಡ್ರಿ. ನೀ ಹೆಂಗ್ ಸ್ಟಾರ್ಟ್ಅಪ್ ಹೇಳಿಲ್ಲ ಅವ್ರಿಗೂ 3 ಲಕ್ಷ ರೂಪಾಯಿ ಕೊಡ್ರಿ. ಅವ್ರು ಲಗ್ನ ಆಗ್ತದೆ ಅಂತ 1 ಲಕ್ಷ ರೂಪಾಯಿ ಕೊಡ್ರಿ.
ಅವರು ವಿದೇಶಕ್ಕೆ ಹೋಗ್ತಾನೆ ಅಂದ್ರೆ 50 ಲಕ್ಷ ರೂಪಾಯಿ ಕೊಡ್ರಿ. ಅವ್ರಿಗೆ ಬಿಟ್ಟ ಬರೀ ಸಾಬ್ರಿ ಕೊಟ್ಕೋತ ಹಣಿ ಮ್ಯಾಗ ಬಂಡಾರ ಹಚ್ಕೊಳಕ್ ತಯಾರಿಲ್ಲ, ಕುಂಕುಮ ಹಚ್ಕೊಳಕ್ ತಯಾರಿಲ್ಲ. ರೇಷ್ಮೆ ಪಟಕ ಸುತ್ತಲಾಕ್ ಬಂದ್ರೆ ಈಗ ಎತ್ ತುಗಿತಾರ. ಅದೇ ಸಾಬರದ ಪೇಟ ಸುತ್ತದ ಮತ್ತ ಅದನ್ನ ಹಿಂಗ್ ನಾಮದಿದ್ರ ಹಿಂಗ್ ತೆಗೆದು ತೆಗಿತಾನೆ. ಅಂದ್ರ ಇದು ವಿಚಾರ ಮಾಡಿ, ಎಲ್ಲಾ ಸಮಾಜದವ್ರು ವಿಚಾರ ಮಾಡ್ರಿ. ಅಂದ್ರೆ ಅವ್ರಿಗೆ ಹೋಗಿ ಯಾಕೆ ಸಿದ್ದೋಣ್ಣವ್ರು ಹೇಳ್ದಂಗ ಅವ್ರು ಓಟ ನಾನ್ ಬಿಜಾಪುರ್ನಾಗ 80 ಬೂತ್ ಅದ ಮುಸಲ್ಮಾನ್ರ. ಅಲ್ಲಿ ಒಬ್ಬರು 1 ಅಥವಾ 2 ಮನೆ ಎಲ್ಲರೂ ಹಿಂದೂ ಮನೆ ಇರ್ಬೇಕು ಬಿಟ್ರ ಬೂತ್ ನೋಡ್ರಿ. ನಾ 35,000 ಲೀಡ್ ಇರ್ತೀನಿ, ಮುಸಲ್ಮಾನ್ರ ಮನೆಗೆ ಬರ್ತಾನೆ 35,000 ಲೀಡ್ ಇರ್ತೀನಿ ನಾನು. ಆ 80 ಬೂತ್ ಹೆಂಗಿರ್ತಾವ ಬರ್ತೈತೆ ನಮ್ಗ. ಉದಾಹರಣೆ 1 ಬೂತದ್ ಹೇಳ್ತೀನಿ, 853 ಓಟ್ ಬಿತ್ತದ. 851 ಓಟ ಸಾಬು ನನಗಟ್ಟು ಬಿಟ್ಟಿದ್ದು. 35,000 ಎಲ್ಲಿ ಬರ್ತೀನಿ ನಾನು. ಆ ಮುಸಲ್ಮಾನರ ಮನೆ ದಾಟಿ ಹೋಗಿದ್ರೆ 3,000 ಬಂದಿರ್ತೀನಿ. ಗುಲಾಲ್ ಹಾಸ್ಲಾಕ ಹಸರು ಗುಲಾಲ್ ಚಾಲೂನಿ ಮಾಡ್ಬಿಡ್ತಾರ. ಮುಂದ ಅಲ್ಲಪ್ಪ ಮನ್ಗುಳಿ ಅಭಿಷೇಕ ಹನುಮಂತ ದೇವ್ರು ಕೂತಾನ. ಅಲ್ಲಿಂದ ಮ್ಯಾಗ ನಮ್ಮ ಮನೆ ಅಲ್ಲಿ ಹೋದ ಕೂಡ ಒಂದೊಂದು 4-4 ವರ್ಷ ನಾನು ಲೀಡ್ ಆಗ್ತೈತಿ. 8ರಿಂದ 9 ಸಾವಿರ ನಾನು MLA ಆಗ್ತೈತಿ. ಅವ್ರ ಹಸಿರು ಗುಲಾಲ್ ಹಾಕಿರ್ತಾರ. ಅಲ್ಲಿ ನಾವು ಕೇಸರಿ ಗುಲಾಲ್ ಇದು ಯಾಕೆ ಆಗ್ತೈತಂದ್ರ ನಾವೆಲ್ಲ ಒಗ್ಗಟ್ಟು. ನಮ್ಮಲ್ಲಿ ಯಾರು SC ಬೇರೆ ಎಲ್ಲ, ಆಲಮತ ಬೇರೆ ಎಲ್ಲ, ತಳವಾರ ಸಮಾಜ ಬೇರೆ ಎಲ್ಲ, ಬ್ರಾಹ್ಮಣರು ಬೇರೆ ಎಲ್ಲ, ಪಂಚಮ ಸಾಲರು ಬೇರೆ ಎಲ್ಲ, ರೆಡ್ಡಿಯರು ಬೇರೆ ಎಲ್ಲ, ಆದಿವಾಸಿಗರು ಬೇರೆ ಎಲ್ಲ, ಮರಾಠರು ಬೇರೆ, ಯಾವುದು ಜಾತಿನೇ ಇಲ್ಲ ನಮ್ಮಲ್ಲಿ. ಒಂದು ಕೇಸರಿ, ಒಂದು ಹಸಿರು ಎಡೆ ಎಡೆ. ಹಂಗ ನೀವು ಏನಾದ್ರೆ ಈ ಸಲ ಈ ಬಾಗಲಕೋಟೆ ಉಪಚುನಾವಣೆ ಒಳಗ ಒಂದು ಜಟಕ ಕೊಡ್ಲಿಲ್ಲ ಅಂದ್ರ ಸಿದ್ದರಾಮಯ್ಯರಿಗೆ, ಮತ್ತ ಅದೇ ಮುಸ್ಲಿಮ್ರಿಗೆ ಕೊಟ್ಕೊತ ಹೋಗ್ತಾವ ಕಡಿತ. ನಿಮ್ಗೆ ಏನೋ ಕೊಡುದಿಲ್ಲ, ಮತ್ ಏನೋ ಸರ್ಕಾರ ಏನೋ ಉಳಿದೇ ಇಲ್ಲ. ಇವತ್ತ ಪಗಾರ ಸಹಿತ ತಿಂಗಳ ಆಗಲ್ಲ. ಅವು 2-3 ಇವತ್ತು KSRTC ಒಳಗೆ ಪಗಾರ ಆಗಲ್ಲ. ಕೆಲವೊಂದು ಇಲಾಖೆದವರು ಇನ್ನೂ ತರ ಅವ್ರ ಪಗಾರ ಆಗಲ್ಲ. ಈಗ ನೀವು ಈ ಪರಿಸ್ಥಿತಿ ಇತ್ತಂದ್ರೆ ಇದಕ್ಕ ಬಾಗಲಕೋಟೆ ವಿಧಾನಸಭೆ ಒಂದು 2028ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಏನಾಗ್ತದೆ ಅವಾಗ ಒಂದು ಸಂದೇಶ ಕೊಡ್ಬೇಕಾಗದೆ. ನಾವೆಲ್ಲ ಹಿಂದೂಗಳು ಒಂದಾಗಿವಿ, ನೀ ಸಾಬರ ಪರವಾಗಿ ಏನ್ ಕೊಡ್ತಾ ಇದ್ವಿ ನಮ್ದು ತಕರಾರ ಇದ, ಏನು ನಮ್ಮ ಪಾಲದ ನಮಗ್ ಕೊಡೋಣ ಅಂತ ಸಂದೇಶ ಕೊಡ್ಬೇಕಾದ್ರ ಇವತ್ತು ಕರ್ನಾಟಕದಲ್ಲಿ ಇವತ್ತು ಹಿಂದೂಗಳ ಕಾರ್ಯಕರ್ತರು ಯಾವ್ದೋ ಒಂದು ಇವತ್ತು ಗಣಪತಿದ್ ಹೇಳೋದು ಕಲ್ಲು ಒಗ್ಯಾರ ಅವರು, ಚಪ್ಪಲಿ ಒಗ್ಯಾರ ಅವರು, ಹಿಡ್ಕೊಂಡು ಹೋಗುದು ನಮ್ಮ ಮಂದಿ. ಇದು ಏನು ಅವ್ರ ಮಂದಿ 10 ಮಂದಿ ಅಂತ ನಮ್ದು 10 ಇಕ್ವಲ್ ಮಾಡ್ತಾರಂತೆ. ನಾ SPL ಬಾಗಲಕೋಟೆ SPL ಕೇಳಿದೆ, ಕಲ್ಲು ಹೋಗೋದವ್ರು ಯಾರು ಅವ್ರು ಹೇಳ್ತಾರೆ. ಮತ್ತೆ ಇವ್ರನ್ನ ಹಿಂದೂಗಳು ಹೇಳಿದ್ರು, ಇದು ಸರ್ ಮ್ಯಾಗಿಂದ ಆರ್ಡರ್ ಇದೆ ಅಲ್ಲ ನಿಮಗೆ ಕಲ್ಲು ಹೋಗೋದಾರ ಇಲ್ಲ ಸರ್, ಸಣ್ಣ ಕಲ್ಲು ಬೇಕು. ಪೊಲೀಸರು ಹಿಂಗ ಆದ್ರೆ ನಮ್ ಗತಿ ಅಂದ್ರೆ ಈಗ ಹೆಂಗಾದ್ರೆ ಮುಂದೆ ಅವ್ರಿಗೆ ಶಕ್ತಿ ಕೊಡ್ಬೇಕು. ನೋಡಿ ಇವತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ ಹೋಗ್ರು, ಬೆಂಗಳೂರಿನ KGL DJ ಬೆಂಕಿ ಹಚ್ಚಲಕ್ ಹೋಗ್ರು. ಓಪನ್ ಆಗಿ ಪೊಲೀಸರು ಕಲ್ಲು ಮುಗಿತಾರೆ. ಕಾನೂನು ಎಲ್ಲರ ಐತೆ, ಎಲ್ಲ ಹಿಂದೂಗಳ ರಕ್ಷಣೆ ಐತೆ. ಹಿಂದೂಗಳು ಕೊಲೆ ಆಗ್ತಾವ ನೋಡ್ರಿ. ಇವತ್ತು ಹುಬ್ಬಳ್ಳಿಯಾಗ ಒಂದು ಲವ್ ಜಿಹಾದ್ ಆಗೈತಿ. ಪಾಪ ಅವ್ರೇನು ಈ ಜಿಮ್ಗೆ ಹೋಗುವಂತ ಹೆಣ್ಮಕ್ಳನ್ನ ಯಾವ ರೀತಿ ಅವ್ರ ಮಾದಕ ಏನೋ ನಶೆ ಆಗಂತವ್ರು ಕುಡಿಸಿ ದಿನಾನು ಅತ್ಯಾಚಾರ ಮಾಡಕ್ ಇವತ್ತು ಅವ್ರಿಗೆ ಏನ್ ಪ್ಲಾನ್ ಐತಿ 2047ಕ್ಕ ಇಡೀ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು. ಭಾರತದಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಎಲ್ಲಾರನು ಲವ್ ಜಿಹಾದ್ ಮಾಡಿ 3-4 ಹೊಡೆದು ಮತ್ತ ಅವ್ರನ್ನ ಎಲ್ಲಿ ಕಳ್ಸಾನು ಇರಾನ್ಗೆ ಮಾಡ್ಕೊತಾರೆ. ಅಲ್ಲಿ ಭಯೋತ್ಪಾದಕ ಸಂಘಟನೆದವರಿಗೆ ಅವ್ರ ಖುಷಿಗಾಗಿ ಅವ್ರು ಕೊಟ್ಟು ಕಳ್ಸೋಕಾಗ ಒಂದು ದೊಡ್ಡ ಜಾಲ ಭಾರತನಾಗ. ಅಂತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಉಳಿಬೇಕಾದ್ರೆ ಇವ್ರು ಸರಿಯಾಗಿ ಇವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ಅಂದ್ರೆ ಏನ್ ಮಾಡ್ಬೇಕು, ಕಲ್ ಹೋಗದವ್ರಿಗೆ ಇವ್ರಿಗೆ ಒಂದೇ ಒಂದು ಮತ್ತ ಅಂದ್ರೆ ನಮ್ ಯೋಗಿ ಆದಿತ್ಯನಾಥ್ರದ್ದು ಏನಾಯ್ತಂದ್ರ JCBನೇ ಬರ್ಬೇಕು.
ಯಾವ್ದಾರ ಬೀರಪ್ಪನ ಜಾತ್ರೆಯಾಗ ಕಲ್ಲು ಹೋಗಿದೆ, ಶಿವಾಜಿ ಮಹಾರಾಜ ಕಲ್ಲು ಹೋಗಿದೆ, ಅಂಬೇಡ್ಕರ್ ಭಿನ್ನ ಮಾಡಿದೆ ಅನ್ನೋಂತ ಏನಾರೇ ನಮ್ಮ ಮಂಜಂತೂ ಮಾಡೋದಿಲ್ಲ ಅಂತ. ಮನೆ ರಂಜಾನ್ ಆಯ್ತು, ಎಲ್ಲರೂ ನಮ್ಮ ಹಿಂದೂಗಳು ಯಾವ್ದಾರ ಮುಸ್ಲಿಮ್ನ ಕಲ್ಲು ಹೋಗಿದೆ ಇಡೀ ದೇಶನಾಗ, ಇಲ್ಲಿ ಬೇಡ ಇಡೀ ಒಂದ್ ಕಡೆ ನಿಮ್ ಕೇಳಿದ್ರೆ ಇವತ್ತು ಹನುಮ ಜಯಂತಿ, ರಾಮನವಮಿ, ಗಣಪತಿ ಬಂದ್ರೆ ನೀವು ಅಲ್ಲಿ ಭಿನ್ನ ಮಾಡೋರು, ಇಲ್ಲಿ ಕಲ್ಲು ಹೋಗಿದ್ರು, ಅಲ್ಲಿ ಪೆಂಡಾಕ್ ಬೆಂಕಿ ಹಚ್ಚಿದ್ರು, ಯಾರು ಮಾಡೋರು? ಅವ್ರು ಬಿಟ್ಟು ನಾವೇನ್ ಮಾಡಿವಿ ಹೇಳ್ರಪ್ಪ ಹಿಂದೂಗಳು. ಇವತ್ತು ಏನಾಗ್ಬಿಟ್ಟದ, ಸಿದ್ದರಾಮಯ್ಯ ಅಂತೂ ಪೂರ್ತಿ ಹಾದಿ ಬಿಟ್ಬಿಡ್ತದೆ. ಅವ್ರು ಕೇಳ್ತಾರ, ನಿನ್ನೆ ಯತ್ನಾಳವರಿಗೆ ಹೊರಗೆ ಹಾಕ್ಯಾರ, ಯಾಕೆ ಬರ್ತಾರೆ? ನನಗೆ ನನ್ನ ಅಂಜಿಕೆ ನಿಮ್ಗೆ ಯಾಕೆ ಗೊತ್ತೈತ್ರಿ? ಸಿದ್ದರಾಮಯ್ಯ ಅವ್ರಿಗೆ ಪಾಪ 5 ದಿವಸ, ಈಗ 5 ದಿವಸ ಇಲ್ಲಿ ಮುಖಾಮಂತ ಬಾಗಲಕೋಟ್ಟಾಗ ಮುಖ್ಯಮಂತ್ರಿ ಆಗಿ ಕರ್ನಾಟಕದಾಗ ಎಲ್ಲಾ ಜಿಲ್ಲಾ ಅಡ್ಡಾಡಿ ಜನರ ಸಮಸ್ಯೆ ಕೇಳ್ಯಾರನ್ರಿ. ಒಂದು ವಿಧಾನಸಭಾ ಇಲೆಕ್ಷನ್ ಒಂದು ಸೋತರದ್ದು ಏನಾಗುದೈತಿ ಇವ್ರಿಗೆ? ವಿಧಾನಸಭಾ ಇವ್ರ ಕುರ್ಚಿ ಏನೋ ಅಳಿಗಾಡೋದಿಲ್ಲ, 136 ಅದಾವು. ಆದ್ರ 130 ಇದು ಸೋತ್ರ 28ರಾಗ ಸಾಥ್ ಆಗ್ತೈತೆ ಗೊತ್ತಾಗ್ಬಿಟ್ಟೈತ. ಅದಕ್ಕೆ ಸಣ್ಣ ಸಣ್ಣ ಹಳ್ಳಿಗೆ ಹೋಗ್ಲಕತ್ತಾರ. ಒಂದ್ 14 ಮಂದಿ ಮಂತ್ರಿಗಳು ರೊಕ್ಕ ತಗೊಂಡ್ ಅಲ್ಲೆಲ್ಲ ಕೂತಾರ. ಜಾತಿಗೆ ಒಬ್ಬೊಬ್ಬರನ್ನ ಬಿಟ್ಟಾರ, ನೀವು ನಮ್ ಜಾತಿಯಲ್ಲಿ ಓಟ್ ಹಾಕ್ಬೇಕು, ನಿಮ್ ಜಾತಿಯಲ್ಲಿ ಓಟ್ ಹಾಕ್ ನೋಡ್ರಿ. ಸತೀಶ್ ಜಾರಕಿಹೊಳಿ ಬಂದ್ ಕೂತಾರೆ, ಎಷ್ಟು ಕೋಟಿ ತಂದಾರೋ ಗೊತ್ತಿಲ್ಲ. 185 ಕೋಟಿ ವಾಲ್ಮೀಕಿ ಸಮಾಜದನೇ ರೊಕ್ಕ ಎತ್ತಿ ಹೊಡೆದಾರ. ಇವ್ರು ದಲಿತ ಮುಖಂಡರ 40,000 ಕೋಟಿ ನಮ್ SCPTS ರೊಕ್ಕ ತಿಂದು ಒಬ್ಬ ದಲಿತ ಮಂತ್ರಿ ಮಾತಾಡ್ತಾನ, ಒಬ್ಬ MLA ಕಾಂಗ್ರೆಸ್ ನಮ್ ಸಮಾಜದ ರೊಕ್ಕ ಯಾಕೆ ತಿಂದ್ರಿ ನೀವು? ಜನರಲ್ದಾಗ ಗ್ಯಾರಂಟಿಗೆ ನಮಗೇನ್ ಸಂಬಂಧ? ನಮ್ಮ ಸಮಾಜದ ಪಾಲ್ ನಮ್ ಕೊಡ್ರಿ. ಅವ್ರ ಮುಸಲ್ರಿ ಹೆಂಗ ಆಗಾಡ್ತಾರ ನೋಡವ, ಜಮೀರ ಇವ್ ಅಂದ್ರ ಏನೋ ಹಿಂಗೆ ಗೊತ್ತಿರ್ತಾವ ವಿಧಾನಸಭಾದಾಗ. ಮಾನ್ಯ ಬಜೆಟ್ ಅದಾಗ ಇಟ್ಟು ಹೋದ್ರ ನಮ್ ಸಿದ್ದರಾಮಯ್ಯ 4 ತಾಸು ಪಾಪ ನೀರ್ ಕಟ್ಟ ಕತ್ ಕುಡಿದು ಮತ್ ನನ್ನ ಸರ್ಕಾರ ಮತ್ ಕುಡಿದು ನನ್ನ ಸರ್ಕಾರ. ಅದೇ ಕಾಂಗ್ರೆಸ್ MLAಗಳು ಸತ್ ಹಣ ಕತ್ತ ಕೊಡ್ತಿದ್ರು. ಅವು ಯಾವ ಬಡಿಬೇಕ ನಮ್ ಸಿದ್ದರಾಮಯ್ಯ ಭಾರಿ ಕೊಟ್ಟ ಅನ್ಸ್ಕೊಂಡಿಲ್ಲ. ಸಾವಿರದ ಮಂದ ಜಮೀರ್ ಹಬ್ಬ ಇಬ್ಬರೇ ಹೊಡಿಲಕತ್ತಿದ್ರು ನೋಡ್. ಅವ್ರ ತಿಂಡಿ ಇಟ್ಟಿರ್ಬೇಕು, ಅವ್ರ ಸ್ಪಿರಿಟ್ ಇಟ್ಟಿರ್ಬೇಕು. ಈ ರೀತಿ ಪರಿಸ್ಥಿತಿ ಇದ್ದಾಗ ನೀವು ಇವತ್ತು ಚರಂತಿ ಮಾಡ್ರು ಕೆಲಸ ಮಾಡೋದು ಎಲ್ಲೋ. ಈ 3 ವರ್ಷನಾಗ ಏನ್ ಕೆಲಸ ಏನಾಗಲಿಲ್ಲ. ಮತ್ತೆ ಈ ಕೆಲಸ ಮಾಡಿದ್ರೆ ಓಟ್ ಹಾಕ್ಬೇಕು, ಪಗಾರ ಕೊಡ್ಬೇಕು, ಕಷ್ಟಕ್ಕೆ ಬಂದವ್ರ ಪಗಾರ ಕೊಡ್ಬೇಕು, ದಾರು ಕುಡಿದು ಹೋದವ್ರ ಪಗಾರ ಕೊಡ್ಬೇಕು. ಹುಡುಗರಿಗೆ ಕೆಲಸ ಮಾಡಿದವ್ರಿಗೆ ನೀವು ಪಗಾರ ಕೊಡ್ಬೇಕು. ಏನೋ ಮಾಡಾರ್ದವ್ರಿಗೆ ನೀವು ಓಟ್ ಹಾಕಿದ್ರೆ ಅವ್ರು ಏನ್ ತಿಳ್ಕೊತಾರ, ನಾವ್ ಮಾಡಿದ್ದೆ ಕರೆ ಅಂತ. ಈ 3 ವರ್ಷ ಆಯ್ತು. ನಮ್ಮ ಅಲ್ಲಿ ಒಬ್ರು ನಮ್ಮ ಆಲ್ಮಟ್ ಸಮಾಜದವ್ರು ಹೇಳಿದ್ರು, ಏನೋ ನಮ್ ಸಮಾಜಕ್ಕೆ ಏನು ಮಾಡಿಲ್ರಿ ಸಾಹೇಬ್ರ, ಹೋದ್ರ ಮಾತ್ರ ಬಾಳ ಚಂದ ಮಾತಾಡ್ತಿದ್ದ, ಹಾಲ ಮಜ್ಜಿಗೆ ರೆಡಿ ಹೋದ್ ಕಡೆ ಕುಡ್ಸವ, ಇದು ಕೆಲಸ ಮಾಡ್ಬೇಕಾರ ಮಾಡ್ತೀನಿ ನಡಿ ಕಲಾಸ್ ಕಳಿಸ್ಬಿಡ್ತಿದ್ರು. ಚರಂತಿ ಮಾಡ್ರು ಸ್ವಲ್ಪ ಇದು ಏನೋ ಸಿಡಕ, ನಮ್ಮ ಭಾಷೆ ಸಿಡಕ್. ನಮ್ಮ ಮನೆ ಹೇಳೀನಿ, ಯಾರು ಬಂದ್ರು ನಕ್ಕೋದ್ ಮಾತಾಡ್ರಿ. ಕೆಲಸ ಎಲ್ಲ ಆಗುದಿಲ್ಲ. ನಾನು MLA ಅದೀನಿ, ನಾನು 3 ಟರ್ಮ್ MLA ಆಗಿನಿ, 2 ಸಲ MP ಆಗಿನಿ, 1 ಸಲ MLC ಆಗಿನಿ. ಬಂದವ್ರಿಗೆ ಬರ್ರಿ, ಏನೈತಿ ಆಯ್ತು ಸಂಗಪ್ಪಣ್ಣ ಅಲ್ಲಿದೆ, ಸಂಗಪ್ಪಣ್ಣ ಯಾಕೆ ಬಂದೆ ಮನೆ ಹೇಳಿಂದ ನನ್ ತಕ್ಕಂತ ಇಲ್ಲ ಖರೆ. ಈಗ ಹಂಗ ನಡೀರಿ, ಅದೇ ಮನಸ್ಸು ಹಚ್ಚಿರ್ತೈತಿ, ಅವ್ರಿಗೂ ಕೊಡ್ತೈತಿ ಮನಸ್ಸು ಹಚ್ಚಿರ್ತೈತಿ. ಅಲ್ಲಿಗಂದ ಹೇಳಿದ್ನ ಮೊನ್ನೆ ಅವರು ಪ್ರಚಾರ ಮಾಡಕ್ ಹಚ್ಚಿದ್ರು ಬಾಗಲಕೋಟ್ನಾಗ. ನಾ ಹೇಳ್ದೆ ಸ್ವಲ್ಪ ಹಿಂಗ್ ಮಾಡ್ರಿ, ಯಾಕೆ ಹಿಂಗ್ ಮಾಡ್ಬಿಟ್ಟು ದಡ ಓಟ್ ಹಾಕ್ತಾರೆ. ಈಗ ಬೇಕಾದ್ರೆ ನಾಳೆ ಹೋಗಿ ನೋಡ್ಬಾರಿ ಎಷ್ಟ ಆಗ್ಲಾಕತ್ತಾರ. ನಾಂದ ಬಾಳ್ ನಗ್ಲಾಕ್ ಹೋಗ್ಬೇಡ್ರಿ, ನಮ್ ಚೇರ್ಮನ್ ತಲಿ ಸೌದೈತೆ ಮೇದ್ರಿ ಬಂದಾಗ ಕೊಂಡ್ರಿ, ಚಾ ಕೊಡ್ಸ್ರಿ, ಕಾಫಿ ಕುಡಿತೀರಿ, ಚಾ ಕೊಡ್ತೀರಿ, ನೀರ್ ಕುಡಿಸಿ ಏನ್ ಆಗ್ತತಿ ಕೇಳಿ ಫೋನ್ ಮಾಡಿ ಇದು ಮಾಡಿ ಆಯ್ತಪ್ಪ ಮಾಡಿ
ಅದೇನ ಇದ್ರ ಮ್ಯಾಗ ಹಣಿ ಮ್ಯಾಗ ಕುತ್ಕೊಂಡಂಗ್ ಫುಲ್ ಚೇಂಜ್ ಆಗೈತೆ ಕೆರೆಕ್ಕೆ ತಿಳ್ಕೊತ ಮತ್ತೆ ನಿಮ್ ಕೈಯಿಂದ ನಿಮ್ಮ ಹೋಟೆಲ್ ಹೋಗಿ ನೀವು ಕುಡಿ ಬಾಯಿಸ್ತೀರಿ ನಿಮ್ ಊರಿಗೆ ಬರ್ತೀರಿ ಅಷ್ಟೆಲ್ಲ ಹೇಳಿದ್ವಿ ನೀವೆಲ್ಲ ಈ ಸಲ ಹಳ್ಳಿ ಒಳಗ ದಯವಿಟ್ಟು ನಾವು ಕೈ ಮುಗಿದ್ಕೊತೀನಿ ಕಾಂಗ್ರೆಸ್ ಲೀಡ್ ಹಾಕೋತ್ ಬಂದಿದತ್ತ ಈ ಸಲ ಬಿಜೆಪಿಗೆ ಸಿದ್ದಣ್ಣವ್ರು ಹೇಳ್ದಂಗ ಇಲ್ಲಿ ಏನ್ ಕೂಡಿರಲ್ಲ ನೀವು 10 ವೋಟ್ ಹಾಕ್ಸಿಬಿಟ್ರ ಸಾಕು ಹಳ್ಳೂರ್ನಾಗ 70% ವೋಟ್ ಆಗ್ತದ 25,000 ಲೀಡರ್ಸ್ ಬರ್ತಾರ ನೀವು ಆಶೀರ್ವಾದ ಮಾಡಿ ನಾನು ಮಾತು ಜೈ ಹಿಂದ್ ಜೈ ಕರ್ನಾಟಕ.